ಕೇಸರಿ ತೊಟ್ಟು ಶ್ರೀಕೃಷ್ಣ ಪರಮಾತ್ಮನ ಹೆಸರನ್ನ ಜಪಿಸುತ್ತಾ ಹಿಂದೂ ಧರ್ಮದ ಉಳಿವಿಗೋಸ್ಕರ ಮಾತನಾಡ್ತಾ ಇರುವಂತಹವರೇ, ಸೌಜನ್ಯಾಬಾಯಿ ಹೆಣ್ಣುಮಗಳು ಹಿಂದೂ ಅಲ್ವಾ? ಆನೆ ಮಾಹುತ ನಾರಾಯಣ ಯಮುನ ಹಿಂದೂ ಅಲ್ವಾ? ಚಿನ್ನಯ್ಯ 1 ವರ್ಷದ ಹಿಂದೆ ಈ ಜಾಗದಲ್ಲಿ ನೂರಾರು ಅಸ್ಥಿ ಪಂಜರಗಳನ್ನು ತೆಗೆದುಕೊಡ್ತೇವೆ ಅಂತ ಬಂದಂತಹ ಚಿನ್ನಯ್ಯ 16 ಕಡೆ ಅಗದು ಅಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು ಅದನ್ನ ಇವತ್ತು FSL ರಿಪೋರ್ಟ್ ಕಳಿಸಿ SIT ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರಲ್ಲ, ಅವ್ರು ಯಾರು ಹಿಂದೂಗಳಲ್ವಾ? ಬಂಗ್ಲೆಗುಡ್ಡದಲ್ಲಿ ಏನು ಮೂಳೆಗಳು ಸಿಕ್ಕಿದವಲ್ಲ, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಹಿಂದೂಗಳದಲ್ವಾ? ಇಷ್ಟು ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇರಬೇಕಾದ್ರೆ ಇವರು ಯಾವತ್ತಾದ್ರೂ ಬಾಯಿ ತೆಗೆದ್ರ? ಇಲ್ಲಿ ಹಿಂದೂ ಧರ್ಮದ ರಕ್ಷಣೆ ಬಗ್ಗೆ ಮಾತನಾಡ್ತಾ ಇರುವಂತವ್ರು ಇವರು ಯಾವತ್ತಾದ್ರೂ ಈ ಹಿಂದೂಗಳಿಗೋಸ್ಕರವಾಗಿ ಬಾಯಿ ತೆಗೆದ್ರ? ಮಾತಾಡಿದ್ರ? ಬೀದಿಗಿಳಿದು ಹೋರಾಟ ಮಾಡಿದ್ರ? ಹಿಂದೂ ಧರ್ಮ ಉಳಿಸೋದಕ್ಕೋಸ್ಕರವಾಗಿ ಯಾರ ವಿರುದ್ಧ ಕರೆ ಕೊಡ್ತಾ ಇದ್ದೀರಿ? ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರು ಇವರೆಲ್ಲ ಹಿಂದೂಗಳಲ್ವಾ? ಅಜಯ್ ಹಿಂದೂ ಅಲ್ವಾ? ಜಯಂತ್ ಹಿಂದೂ ಅಲ್ವಾ? ಕುಸುಮಾವತಿ ಹಿಂದೂ ಅಲ್ವಾ? ಯಾರ ವಿರುದ್ಧ ಕರೆ ಕೊಡ್ಲಿಕ್ಕೆ ಹೊರಟಿದ್ದೀರಿ? ಹಿಂದೂ ಧರ್ಮ ಅಂದ್ರೆ ಹಿಂದೂ ಧರ್ಮ ಅಷ್ಟೇ ರೀ. ನೀವು ಯಾವುದನ್ನೋ ಲಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದೇ ಚಿನ್ನಯ್ಯನವರು 1 ವರ್ಷದ ಹಿಂದೆ ಬಂದು ನಾನು ಇಷ್ಟೆಲ್ಲ ಊತ ಹಾಕಿದ್ದೀನಿ ಅಂತೇಳಿ ಅವ್ರು ನೇರವಾಗಿ ಯಾವುದೋ ಚಾನಲಲ್ಲಿ ಮಾತಾಡಿಲ್ಲ ಸ್ವಾಮಿ, ಯಾವುದೋ ಚಾನಲಲ್ಲಿ ಮಾತಾಡಿಲ್ಲ, ಹೇಳಿಕೆ ಕೊಟ್ಟಿಲ್ಲ. ಅವರು ನೇರವಾಗಿ ಈ ಭಾರತದ ಸಂವಿಧಾನದ ಅಡಿಯಲ್ಲಿ ರಚನೆ ಆಗಿರುವಂತಹ ನ್ಯಾಯಾಂಗ ಇಲಾಖೆ, ಶಾಸಕಾಂಗ ಇಲಾಖೆ, ಕಾರ್ಯಾಂಗ ಇಲಾಖೆಯನ್ನು ಅಪ್ರೋಚ್ ಆಗಿ ಶಾಸಕಾಂಗ ಇಲಾಖೆಯಲ್ಲಿ ಬರುವಂತಹ ಸರ್ಕಾರದ ಮುಂದೆ ಪೊಲೀಸ್ ಇಲಾಖೆ SP ಮುಂದೆ ಹೋಗಿ ದೂರು ಕೊಟ್ಟಿದ್ದು. ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ನ್ಯಾಯಾಂಗ ಇಲಾಖೆಯ ಮೇಲ್ಗಡೆ ಹೋಗಿ ಅವ್ರು ಕೊಟ್ಟಿರುವಂಥದ್ದು. ಅಂತಹ ಚಿನ್ನಯ್ಯ ಅವತ್ತು ಹೇಳಿಕೆ ಕೊಟ್ಟಾಗ ವಿಡಿಯೋಗಳಲ್ಲಿ ಮಾತನಾಡದ್ನಲ್ಲ, ಸುಮಾರು ಹಿಂದಿ ವಿಡಿಯೋ ಹಿಂದಿ ಚಾನಲ್ಲು ಏನೋ ಯೂಟ್ಯೂಬ್ ಚಾನೆಲ್ಗೆಲ್ಲ ಮಾತಾಡಿದ್ರಲ್ಲ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೇಲಿ 1 ಗಂಟೆಗೂ ಹೆಚ್ಚು ಮಾತನಾಡಿರುವಂಥ ವಿಡಿಯೋಗಳು ಬಂತಲ್ಲ, ಅವತ್ತು ಯಾರೂ ಸಹ ಇವರು ಚಿನ್ನಯ್ಯ ಹೇಳ್ತಾ ಇರುವುದು ಸತ್ಯ ಅಥವಾ ಮಿಥ್ಯ ಅಂತೇಳಿ ಯಾರೂ ಮಾತನಾಡಲಿಲ್ಲ. ಇವತ್ತು ಮಾತನಾಡ್ತಾ ಇದ್ದೀರಿ. ಅದೇ ಚಿನ್ನಯ್ಯನವರು ಇವತ್ತು ಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕಿ 200 ಕೋಟಿ ರೂಪಾಯಿ ಡೀಲ್ ಆಗಿದೆ, ಷಡ್ಯಂತ್ರ ಆಗಿದೆ ಅಂತ ತಕ್ಷಣ ಎದ್ದು ಕುತ್ಕೊಂಡ್ಬಿಟ್ಟಿದ್ದೀರಲ್ಲ. ಒಬ್ಬ ವ್ಯಕ್ತಿ 1 ಬಾರಿ ಹೇಳಿದ್ದಂತಹ ಹೇಳಿಕೆಗಳನ್ನ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿರುವಂತನ್ನೇ ತಿರುಚಿ 1 ವರ್ಷದ ನಂತರ ಮತ್ತೊಂದು ಹೇಳಿಕೆ ಕೊಡ್ತಾರೆ ಅಂತಂದಾಗ ಆ ವ್ಯಕ್ತಿ ಹೇಳಿದನ್ನ ನೀವು ನಂಬ್ತೀರಿ ಅಂತಂದ್ರೆ, ಹಾಗಾದ್ರೆ ಎಲ್ಲಿದೆ ರೀ ನ್ಯಾಯ, ನೀತಿ, ಧರ್ಮ, ಸತ್ಯ? ಇದೆಲ್ಲ ಎಲ್ಲಿದೆ? ಶ್ರೀಕೃಷ್ಣ ಪರಮಾತ್ಮನ ಹೆಸರನ್ನ ಜಪಿಸ್ತಾ ಇದ್ದೀರಲ್ಲ, ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿರ್ಬೋದು? ಅಧರ್ಮ ಹೆಚ್ಚಾದಾಗ ಧರ್ಮವನ್ನ ರಕ್ಷಣೆ ಮಾಡೋದಕ್ಕೆ ನಾನಾ ಅವತಾರಗಳಿಂದ ಬರ್ತೇನೆ ಅಂತ ಹೇಳಿರುವಂಥದ್ದು. ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾ ಬಂದಿರುವುದು. ಸತ್ಯ ಯಾವತ್ತಿಗೂ ಗೆಲ್ಲಬೇಕು ಅಂತ ಹೇಳ್ತಾ ಇರುವಂಥದ್ದು. ಕುರುಕ್ಷೇತ್ರದಲ್ಲಿ ನಡೀತಲ್ಲ ಯುದ್ಧ, ಆ ಯುದ್ಧದಲ್ಲಿ ಗೆದ್ದಿದ್ದು ಧರ್ಮದ ಪರವಾಗಿ, ಪಾಂಡವರ ಪರವಾಗಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದು. ಅಧರ್ಮದ ಪರವಾಗಿ ನಿಲ್ಲಿಲ್ಲ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಹೆಸರನ್ನ ಉಲ್ಲೇಖ ಮಾಡಿ ಹೇಳ್ತಾ ಇರುವಂತಹ ಸ್ವಾಮೀಜಿಗಳೇ, ಒಂದು ಸ್ವಲ್ಪ ಯೋಚನೆ ಮಾಡಿ ಚಾಮುಂಡೇಶ್ವರಿ ಭಕ್ತಿ ಆಗಿರುವಂತಹ ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ? ಆನೆ ಮಾಹುತ ಗಣೇಶನ ಆನೆ ಮಾಹುತ ನಾರಾಯಣ ಯಮುನರ ಬರ್ಬರವಾದಂತಹ ಹತ್ಯೆ ಆಯ್ತಲ್ಲ. ಅವ್ರ ಮಗ ಗಣೇಶ ದೂರು ಕೊಟ್ಟಿದ್ದಾರಲ್ಲ, ಯಾಕೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನಿಸ್ಲೇ ಇಲ್ವಾ? ಇಷ್ಟು ವರ್ಷ ನಿಮಗೆ 13 ವರ್ಷದಿಂದ ನಿಮ್ಗೆ ಅನಿಸ್ಲೇ ಇಲ್ಲ? ಒಬ್ಬ ಚಿನ್ನಯ್ಯ ಹೇಳಿಕೆಯನ್ನು ಬದಲಾವಣೆ ಮಾಡಿ ಕೊಟ್ಟಿರುವಂತಹದನ್ನ ಇವತ್ತು ನೀವು ಉಲ್ಲೇಖ ಮಾಡಿ ಕರೆ ಕೊಡ್ತಾ ಇದ್ದೀರಿ ಹಿಂದೂ ಧರ್ಮವನ್ನು ಉಳಿಸೋದಿಕ್ಕೆ. ಹಾಗಾದ್ರೆ ಹಿಂದೂಗಳಂದ್ರೆ ಯಾರು ಸ್ವಾಮಿ? ಹಿಂದೂಗಳು ಅಂದ್ರೆ ಹಿಂದೂ ಅಷ್ಟೇ. ನಿಮ್ಮ ದೃಷ್ಟಿಯಲ್ಲಿ ಹಿಂದೂಗಳು ಅಂದ್ರೆ ಯಾರು? ನ್ಯಾಯವನ್ನ ಕೇಳ್ತಾ ಇರುವವರು ಹಿಂದೂ ಅಲ್ಲ, ಸತ್ಯವನ್ನ ಕೇಳ್ತಾ ಇರುವುದು ಹಿಂದೂ ಅಲ್ಲ,
ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೇಳ್ತಾ ಇರೋರು ಹಿಂದೂ ಅಲ್ಲ. ಹಾಗಾದರೆ ಹಿಂದೂಗಳು ಯಾರು? ನಿಮ್ಮ ಪ್ರಕಾರ ಹಿಂದೂಗಳು ಯಾರು? ನಿಮ್ಮ ವ್ಯಾಖ್ಯಾನದಲ್ಲಿ ಹಿಂದೂಗಳು ಯಾರು? 200 ಕೋಟಿ ರೂಪಾಯಿ ಷಡ್ಯಂತ್ರ ಆಗಿದ್ರೆ SIT ಅವರಿಗೆ ರಿಟ್ ಪಿಟಿಷನ್ ಹಾಕಿದ್ದಾರೆ, ನ್ಯಾಯಾಲಯ ಅದನ್ನು ತನಿಖೆಗೆ ಆದೇಶ ಮಾಡ್ತು ಅಂತಂದರೆ ಅದು ತನಿಖೆ ಆಗುತ್ತೆ. ಇವತ್ತು SITನಲ್ಲಿ ಹಲವಾರು ವಿಚಾರಗಳು ಹೊರಗಡೆ ಬರ್ತಾ ಇದೆ. 74 UDRಗಳು ಸ್ವಾಮೀಜಿಗಳೇ. ನೀವು ಕಾವಿ ತೊಟ್ಟಿರೋದ್ರಿಂದ ನಿಮ್ಮನ್ನು ಗೌರವಯುತವಾಗಿ ನಾವು ಸ್ವಾಮೀಜಿಗಳೇ ಅಂತೀವಿ. 74 UDRಗಳು ಇವತ್ತು ಹೈಕೋರ್ಟ್ನಲ್ಲಿ ಬಾಲನ್ನವರು ವಾದ ಮಾಡ್ತಾ ಇದ್ದಾರಲ್ಲ. 74 UDRಗಳ ಬಗ್ಗೆ. ಆ 74 UDRಗಳು ಸಹ ಹಿಂದೂಗಳದ್ದೇ ರೀ. 74 ಜನ UDRಗಳದೇ. ನೆನ್ನೆ ಹೇಳ್ತಾ ಇದ್ರಲ್ಲ ಗಿರೀಶ್ ಮಟ್ಟಣ್ಣನವರು ಒಂದು ಮುಡಿ ಕೊಟ್ಟಿರುವಂತಹ ಒಂದು ಹೆಣ್ಣು ಮಗಳ ಬಗ್ಗೆ ಅವ್ರು ತೋರಿಸ್ತಾ ಇದ್ದಾರಲ್ಲ, ಅವರೂ ಸಹ ಹಿಂದೂಗಳೇ. 74 UDRಗಳು ಕಣ್ರಿ, 74 UDRಗಳು. ಇದರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ನೀವು. ಇವತ್ತು ಏನೋ ಮಾಡಕ್ ಹೋಗಿ ಏನೇನೋ ಮಾತನಾಡ್ತಾ ಇದ್ದೀರಲ್ಲ. ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ನಾವು, ಮಂಜುನಾಥ ಸ್ವಾಮಿಯ ಭಕ್ತರು ನಾವು. ಆ ದೇವರು ಯಾವ ರೀತಿ ಮಾರ್ಗದರ್ಶನ ತೋರಿಸ್ತಾ ಇದ್ದಾರಲ್ಲ ಆ ರೀತಿ ಸತ್ಯದ ನಡೆಯಲ್ಲಿ ನಡೀತಾ ಇರುವಂಥವರು ನಾವು. ನಾವು ಕೇಳ್ತಾ ಇರ್ಬೋದು ನ್ಯಾಯ, ನಾವು ಕೇಳ್ತಾ ಇರ್ಬೋದು ಸತ್ಯ ಗೆಲ್ಲಬೇಕು ಅಂತೇಳಿ. ನಾವು ಯಾರನ್ನೋ ಉಳಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಇವತ್ತು ಅಧರ್ಮ ಹೆಚ್ಚಾಗ್ತಾ ಇದೆ. ಇವತ್ತು ಜಗತ್ತಿನಲ್ಲಿ ಅಧರ್ಮ ಹೆಚ್ಚಾಗ್ತಾ ಇದೆ, ಸತ್ಯ ಸಾಯ್ತಾ ಇದೆ, ಸುಳ್ಳುಗಳು ಇವತ್ತು ವಿಜೃಂಭಿಸ್ತಾ ಇದೆ. ಇವತ್ತು ಮೀಡಿಯಾಗಳು ಕರ್ತವ್ಯ ಮರೆತು ಸುಳ್ಳುಗಳನ್ನು ವಿಜೃಂಭಿಸ್ತಾ ಇದ್ದಾರೆ. ಅಂತಹ ಮೀಡಿಯಾಗಳ ಎದುರುಗಡೆ ಯೂಟ್ಯೂಬರ್ಸ್ ಇವತ್ತು ಸತ್ಯವನ್ನ ಹೊರಗಡೆ ಹಾಕ್ಲಿಕ್ಕೆ ಬರ್ತಾ ಇದ್ದಾರಲ್ಲ, ಅವರನ್ನ ಬೆಂಬಲಿಸಬೇಕಾಗಿತ್ತಾ? ಈ ಹೋರಾಟಗಾರರನ್ನ ಬೆಂಬಲಿಸಬೇಕಾಗಿತ್ತಾ? ಸತ್ಯದ ಪರವಾಗಿ ನಿಲ್ತೇನೆ ಅಂತ ಬಂದ್ರಲ್ಲ ಅವ್ರಿಗೆ ನಿಲ್ಬೇಕಾಗಿತ್ತಾ? ನ್ಯಾಯ ಉಳಿಸೋದಕ್ಕೋಸ್ಕರವಾಗಿ ಚಿನ್ನಯ್ಯನ ಮೊದಲುಗೊಂಡು ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಇವರೆಲ್ಲರೂ ಸಹ ಆದಿಚುಂಚನಗಿರಿ ಮಠಕ್ಕೆ ಹೋಗಿ ನಿರ್ಮಲಾನಾಥ ಸ್ವಾಮೀಜಿಯವರ ಮುಂದೆ ಅಷ್ಟು ವಿಚಾರಗಳನ್ನ ಹೇಳಿದ್ರಲ್ಲ. ಯಾತಕ್ಕೆ ಹೇಳಿದ್ರು? ಹಿಂದೂ ಧರ್ಮದಲ್ಲಿ ಏನು ಸ್ವಾಮೀಜಿಗಳಿದ್ದಾರೆ, ಮಠ ಇದೆ, ಅವ್ರ ಗಮನಕ್ಕೆ ಬರಬೇಕು ಅಂತೇಳಿ ಹೋಗಿ ಹೇಳಿರುವಂಥದ್ದು, ಅವ್ರಿಗೂ ಹೇಳಿರುವಂಥದ್ದು, ಕಾನೂನು ಪ್ರಕಾರ ಹೋಗ್ತಾ ಇರುವಂಥದ್ದು, ನ್ಯಾಯದ ಪರವಾಗಿ ಹೋಗ್ತಾ ಇರುವಂಥದ್ದು. ಇವತ್ತು ಆಡಳಿತ ಪಕ್ಷ, ವಿರೋಧ ಪಕ್ಷ, ಮತ್ತೆ ಶಾಸಕರುಗಳು, ಸಚಿವರುಗಳು ಜೊತೆಲಿ ಮೀಡಿಯಾಗಳ ಜೊತೆಯಲ್ಲಿ ನೀವು ಕೇಸರಿ ತೊಟ್ಟವರು, ಶ್ರೀಕೃಷ್ಣನ ಪರಮಾತ್ಮನ ಜಪವನ್ನ ಮಾಡುವವರು ನೀವು ಸಹ ಈ ಸತ್ಯವನ್ನ ತಿಳಿಯದೆ ಯಾರನ್ನೋ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಸೌಜನ್ಯರನ್ನ ಅತ್ಯಾಚಾರ ಮಾಡಿದ್ದು ಯಾರ್ರೀ? ಸ್ವಾಮೀಜಿಗಳೇ. ಯಾರಾದರೂ ಇರಬೇಕಲ್ಲ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರುವಂಥವ್ರು ಯಾರಾದರೂ ಇರಲೇಬೇಕಲ್ಲ, ಬರ್ಬರವಾಗಿ ಹತ್ಯೆ ಮಾಡಿರೋರು ಇರಲೇಬೇಕಲ್ಲ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಅಡ್ಮಿಟ್ ಆಗಿ ವಿಚಾರಣೆಗೆ ಆದೇಶ ಮಾಡಿದಾರಲ್ಲ, ಯಾಕೆ ಸ್ವಾಮೀಜಿಯವರೇ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ? ನೀವು ಯಾತಕ್ಕೆ ಮಾತಾಡ್ತಾ ಇಲ್ಲ? ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ ಸರ್ಕಾರಕ್ಕೆ, ವರದಿ ಕೇಳಿದೆಯಲ್ಲ, ಯಾತಕ್ಕೆ ಮಾತನಾಡ್ತಾ ಇಲ್ಲ? ಈ ಎಲ್ಲ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಸ್ವಾಮೀಜಿಗಳೇ, ಕಾವಿ ತೊಟ್ಕೊಂಡಿದ್ದೀರಿ, ಕೇಸರಿ ತೊಟ್ಟಿದ್ದೀರಿ, ಶ್ರೀಕೃಷ್ಣನ ಜಪ ಮಾಡ್ತಾ ಇದ್ದೀರಿ. ಒಂದು ಸಾರಿ ನೀವು ನಿಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನೇ ಕೇಳಿ ನೋಡಿ, ನಿಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನ ಕೇಳಿ ನೋಡಿ. ಧರ್ಮ ಉಳಿಬೇಕು ಅಂತ ಹೇಳ್ತಾರ, ಸತ್ಯ ಗೆಲ್ಲಬೇಕು ಅಂತ ಹೇಳ್ತಾರ ಅಂತ ಶ್ರೀಕೃಷ್ಣ ಪರಮಾತ್ಮ ನಿಮಗೆ ನಿಮ್ಮ ಜೊತೆನಲ್ಲಿ ನಿಮ್ಮ ಆತ್ಮದ ಜೊತೆ ಮಾತನಾಡ್ತಾನೆ ಅಂತಂದ್ರೆ, ನಿಮ್ಮ ಮನಸ್ಸಾಕ್ಷಿಯ ಜೊತೆ ಮಾತನಾಡ್ತಾನೆ ಅಂತಂದ್ರೆ, ನಿಮ್ಮ ಒಳಗಿರುವಂತಹ ಅಂತರಾತ್ಮ ಜೊತೆ ಮಾತಾಡ್ತಾನೆ ಅಂತಂದ್ರೆ ನೀವು ಶ್ರೀಕೃಷ್ಣ ಪರಮಾತ್ಮನನ್ನ ಕೇಳಿ. ನಾನು ಹೇಳಿಕೆ ಕೊಟ್ಟಿದ್ದೀನಿ, ಹಿಂದೂಗಳಿಗೆ ಅನ್ಯಾಯ ಆಗಿದೆ, ಆ ಹಿಂದೂಗಳ ಅನ್ಯಾಯವನ್ನು ನಾನು ಕೇಳಲಿಲ್ಲ. ಇವತ್ತು ಯಾರೋ ಒಬ್ಬ ವ್ಯಕ್ತಿ, ಚಿನ್ನಯ್ಯ ಅಂತ ವ್ಯಕ್ತಿ, ಅವತ್ತು ಸುಳ್ಳು ಹೇಳಿ ಇವತ್ತು ಬಂದು ಮತ್ತೊಂದು ಸುಳ್ಳು ಹೇಳ್ತಾ ಇದ್ದಾನೆ. ಆ ಸುಳ್ಳನ್ನು ನಾನು ನಂಬಿ ಹೇಳ್ತಾ ಇದ್ದೇನೆ. ಇದು ಸರಿನಾ ಶ್ರೀಕೃಷ್ಣ ಅಂತ ಹೇಳ್ಬಿಟ್ಟು ನೀವು ಕೇಳಿ ನೋಡಿ ಸ್ವಾಮಿ. ಶ್ರೀಕೃಷ್ಣ ಪರಮಾತ್ಮನೇ ಒಪ್ಪೋದಿಲ್ಲ ನಿಮ್ಮ ಮಾತುಗಳನ್ನು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡೋದಿಲ್ಲ. ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ, ಸತ್ಯದ ಪರವಾಗಿ ಮಾತನಾಡುತ್ತೆ, ಅನ್ಯಾಯದ ವಿರುದ್ಧ ಮಾತನಾಡುತ್ತೆ, ನ್ಯಾಯದ ಪರವಾಗಿ ಮಾತನಾಡುತ್ತೆ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.